ಇತ್ತ ಸದನದ ಒಳಗಡೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದ್ರೆ ಸದನದ ಹೊರಗೆ ಕೂಡ ಸಾಕಷ್ಟು ಪ್ರತಿಭಟನೆಗಳು ಬಿಸಿಯನ್ನು ಮುಡಿಸ್ತಾ ಇದ್ವು. ಅತ್ತ 2A ಮೀಸಲಾತಿಗೆ ಸಂಬಂಧಪಟ್ಟಂತೆ ಪಂಚಮಸಾಲಿಗಳ ಹೋರಾಟ, ರೈತರ ಹೋರಾಟ, ಅಂಗನವಾಡಿ ಕಾರ್ಯಕರ್ತರ ಹೋರಾಟ, ಇವತ್ತು ಬೆಳಗಾವಿ ಸಂಪೂರ್ಣ ಪ್ರತಿಭಟನೆಗಳ ಮಯವಾಗಿತ್ತು. ಬೆಳಗಾವಿ ಅಧಿವೇಶನಕ್ಕೆ ಅನ್ನದಾತರ ಪ್ರತಿಭಟನೆಯ ಬಿಸಿ. ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ, ನಮ್ಮನ್ನ ಅರೆಸ್ಟ್ ಮಾಡ್ಯಾರ. ಈಗ ಸರ್ಕಾರದ ವಿರುದ್ಧ ರೈತರ ಕಹಳೆ, ಪಂಚಮಸಾಲಿ ಸಮರ. ಸದನದೊಳಗೆ ಉತ್ತರ ಕರ್ನಾಟಕದ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದ್ರೆ ಹೊರಗಡೆ ನೂರಾರು ರೈತರು ಸುವರ್ಣಸೌಧದತ್ತ ನುಗ್ಗಿ ಬಂದ್ರು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಮಾರ್ಗ ಮಧ್ಯೆಯೇ ರೈತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಈ ವೇಳೆ ಭಾರೀ ಹೈಡ್ರಾಮವೇ ನಡೆದು ಹೋಯಿತು. ಅಬಕಾರಿ ಸಚಿವ RB ತಿಮ್ಮಾಪುರ ಕಾರಿಗೂ ರೈತರು ಮುತ್ತಿಗೆಗೆ ಯತ್ನಿಸಿದ್ರು. ನ್ಯಾಯ ಕೊಡಿ ಅಂದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ರು. ನೋಡಿ, ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ, ನಮ್ಮನ್ನ ಅರೆಸ್ಟ್ ಮಾಡ್ಯಾರ. ಈಗ ಅರೆಸ್ಟ್ ಮಾಡ್ಯಾರ. ಒಂದು ವರ್ಷ ತನಕ ಇಲ್ಲೇ ಇಟ್ಕೋಬೇಕು. ನಮ್ಮದು ಒಟ್ಟೆ ನೋಡ್ರಿ, ಕಬ್ಬಿನ ಬಿಲ್ಲ, ತೊಗರಿ ಯಾವ ಪರಿಹಾರ ಇಲ್ಲ. 2A ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಪ್ರತಿಭಟನೆ. ಇದಿಷ್ಟೇ ಅಲ್ಲ, 2A ಮೀಸಲಾತಿಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮುದಾಯ ಪ್ರತಿಭಟನೆ ನಡೆಸಿತು. ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಕೊಂಡು ಮೌನ ಪ್ರತಿಭಟನೆ ಮಾಡಿದ್ರು. ಕಳೆದ ವರ್ಷ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಖಂಡಿಸಿದ್ರು. ಇನ್ನು ನಮ್ಮನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಅಂತ ಬೆಳಗಾವಿಯ ಓಲ್ಡ್ PB ರಸ್ತೆ ಬಳಿ ಆಶಾ ಕಾರ್ಯಕರ್ತೆಯರು ಧರಣಿ ಮಾಡಿದ್ರು. ವಿಧಾನಸಭೆಯಲ್ಲೂ ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರ ಚರ್ಚೆ ಆಯಿತು. ಸಿದ್ದರಾಮಯ್ಯ ಏನ್ ಕೊಟ್ಟಿದ್ದಾರೆ ಅಂತ ಶ್ವೇತಪತ್ರ ಹೊರಡಿಸಬೇಕು ಅಂತ ಅಶೋಕ್ ಆಗ್ರಹ ಮಾಡಿದ್ರು. ಅವರು ಒಂದು ವೈಟ್ ಪೇಪರ್ ಅನ್ನ ಬಿಡುಗಡೆ ಮಾಡಬೇಕು. ಉತ್ತರ ಕರ್ನಾಟಕಕ್ಕೆ ನಾನು ಏನು ಭರವಸೆಯನ್ನ ಕಳೆದ 2 ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದೆ ಅದನ್ನ ಈಡೇರಿಸಿದ್ದೀನಿ ಅಂತ ಹೇಳಿ ಭರವಸೆಯನ್ನ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಶ್ವೇತಪತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನೋದು. ಬೆಳಗಾವಿ ಅಧಿವೇಶನಕ್ಕೆ ಪ್ರತಿಭಟನೆ ಕಾವು ತಡ್ತಾ ಇದೆ. ಆಡಳಿತ ವಿಪಕ್ಷ ನಾಯಕರುಗಳ ನಡುವೆ ವಾಗ್ಯುದ್ಧವೇ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್ TV9. ಬುರುಡೆ ಗ್ಯಾಂಗ್ ಅತ್ತ ನಿರ್ಮಲಾನಂದ ಶ್ರೀಗಳನ್ನ ಭೇಟಿಯಾಗಿರುವಂಥ ಫೋಟೋ ಕೂಡ ಈಗ TV9ಗೆ ಲಭ್ಯವಾಗಿದೆ. ಇದರ ಇನ್ನಷ್ಟು ವಿವರಗಳನ್ನು ಹೇಳೋದಾದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರಭಾವಿ ಸ್ವಾಮೀಜಿಯನ್ನು ಭೇಟಿಯಾಗಿದ್ದಂಥ ಈ ಬುರುಡೆ ಗ್ಯಾಂಗ್, ಅದರಲ್ಲೂ ನಿರ್ಮಲಾನಂದ ಶ್ರೀಗಳನ್ನು ಭೇಟಿಯಾಗಿದ್ವಿ ಅಂತ ಬುರುಡೆ ಗ್ಯಾಂಗ್ನ ಪ್ರಮುಖ ನಾಯಕರುಗಳೇ ಹೇಳ್ಕೊಂಡಿದ್ರು. ಹೀಗಾಗಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ ಅವ್ರ ಜೊತೆ ಮಾತನಾಡಿ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ವಿ ಅಂತ ಹೇಳಿದರು. ಈಗ ಈ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋಟೋ ಕೂಡ TV9ಗೆ ಈಗ ಲಭ್ಯವಾಗಿದೆ. ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ದಂಥ ಆರೋಪಿ ಚಿನ್ನಯ್ಯ, ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ಗೌಡ ಭೇಟಿಯ ವೇಳೆ ಸ್ವಾಮೀಜಿ ಬಳಿ ಆಗಿರುವಂಥ ಘಟನೆಗಳ ಬಗ್ಗೆ, ಬುರುಡೆ ಕಥೆ ಬಗ್ಗೆ ಹೇಳಿದ್ದಂಥ ತಂಡ ಸರ್ಕಾರದ ಮೇಲೆ ಒತ್ತಡ ಹೇರಲು ಶ್ರೀಗಳಿಗೆ ಅವರು ಮನವಿ ಮಾಡಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ತನಿಖೆ ನಡೆಸಲು ಒತ್ತಡ ಹೇರುವಂತೆ ಅವರು ಮನವಿ ಮಾಡಿದರು ಅಂತ ಹೇಳಲಾಗ್ತಾ ಇದೆ.